ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಲೆಕೋಸು ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ ತೊಗೊಂಡು ಕಟ್ ಮಾಡ್ಕೊಂಡಿರೋ ಕ್ಯಾಬೇಜ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು 1 ವಿಸಲ್ ಆಗೋವರೆಗೂ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡಿದ್ರ ನಂತರ ಒಂದು ಸ್ಟೇನರ್ ತೊಗೊಂಡು ವಾಟರ್ ಹೋಗೋವರೆಗೂ ಅದು ಸ್ಟೇನ್ ಮಾಡ್ಕೊಂಡು ಸೈಡಿಗೆ ಇಟ್ಕೋಬೇಕು. ಆ್ಯಂಡ್ ದೆನ್ ಇವಾಗ ನಾವು ಮಾಡುವ ವಿಧಾನ ನೋಡೋಣ ಬನ್ನಿ. ಫಸ್ಟಿಗಾದರೆ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಆಯಿಲ್ ಹಾಕಿ ಆನಿಯನ್ಸ್ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ರ ನಂತರ ಸ್ವಲ್ಪ ಟೊಮೊಟೊ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ರ ನಂತರ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಆಮೇಲಿಂದ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕೊಬ್ಬರಿ ಹಾಕ್ಕೊಂಡು ಒಂದು ಕೊಬ್ಬರಿ ಪೌಡರ್ನ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಅದನ್ನು ಹಾಕಿ ಆಮೇಲಿಂದ ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಸ್ಟೇನ್ ಮಾಡ್ಕೊಂಡು ಇಟ್ಕೊಂಡಿರೋ ಕ್ಯಾಬೇಜ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಇವಾಗ ನಾನು ಯಾವ ರೀತಿಲಿ ಕಲಿಸ್ತಾ ಇದ್ದೀನೋ ಅದೇ ಥರ ಕೆಳಗಿಂದ ಮೇಕೆ ಈ ಥರ ಕಲಿಸ್ಕೊತಾ ಹೋಗಬೇಕು. ಹಾಗಾದರೆ ನಮಗೆ ಎಲ್ಲ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿದ ನಂತರ ಹಾಗೆ 2 ಮಿನಿಟ್ಸ್ ಬಿಟ್ಬಿಡಿ. 2 ಮಿನಿಟ್ಸ್ ಆದಮೇಲಿಂದ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ರೆ ಎಷ್ಟು ಟೇಸ್ಟಿಯಾದ ಎಲೆಕೋಸಿನ ಫ್ರೈ ರೆಡಿ. सवर भी ले सौदा